ವಾರ್ತೆಗಳ ವಿವರ. ಕೋವಿಡ್ ನಿಯಂತ್ರಣ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ್ದು, ಅದರಂತೆ ಬೆಳಗ್ಗೆ 6 ರಿಂದ ರಾತ್ರಿ 9 ರವರೆಗೆ ಪಡಿತರ ಅಂಗಡಿ, ದಿನಸಿ, ಹಣ್ಣು, ತರಕಾರಿ, ಮೀನು, ಮಾಂಸ, ಹಾಲಿನ ಅಂಗಡಿ, ಪಶು ಆಹಾರ, ಅಗತ್ಯ ಸರಕು, ಕಟ್ಟಡ ನಿರ್ಮಾಣ ಸಾಮಗ್ರಿ ಅಂಗಡಿ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಗಟ್ಟುಗಳನ್ನು ನಿರ್ಬಂಧಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕೆ. ವಿಶ್ವಕುಮಾರ್ ತಿಳಿಸಿದ್ದಾರೆ. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೈದಾನ ಇಲ್ಲವೇ ತೆರೆದ ಪ್ರದೇಶದಲ್ಲಿ ಮಾತ್ರ ಸಗಟು ತರಕಾರಿ, ಹಣ್ಣು, ಹೂ ವ್ಯಾಪಾರ ನಡೆಸಲು ಅನುಮತಿ ಇದೆ. ಮುಂಗಾರು ಕೃಷಿ ಪೂರ್ವ ಚಟುವಟಿಕೆಗಳಿಗೆ ನಿರ್ಬಂಧವಿಲ್ಲ. ಎಲ್ಲಾ ರೀತಿಯ ಕೈಗಾರಿಕೆ ಸಂಸ್ಥೆಗಳು ಕಾರ್ಯನಿರ್ವಹಿಸಬಹುದು. ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಅಧಿಕೃತವಾದ ಐಡಿ ಕಾರ್ಡ್ ನೀಡಿರಬೇಕು. ಮದುವೆ ಸಮಾರಂಭಗಳಿಗೆ ತಹಶೀಲ್ದಾರ್ ಕಚೇರಿಯಿಂದ ಅನುಮತಿ ಪಡೆದು ಗರಿಷ್ಠ 50 ಮಂದಿ ಮೀರದಂತೆ ನಿರ್ವಹಿಸಬೇಕು. ರಾಜ್ಯದೊಳಗೆ ವ್ಯಕ್ತಿಗಳ ಸಂಚಾರ ಹಾಗೂ ಸರಕು ಸಾಗಾಣಿಕೆಗೆ ಮುಕ್ತ ಅವಕಾಶವಿದೆ ಎಂದು ಹೇಳಿದರು. ಶುಕ್ರವಾರ ರಾತ್ರಿ 9 ರಿಂದ ಸೋಮವಾರ ಬೆಳಗ್ಗೆ 6 ರವರೆಗೆ ಸಂಪೂರ್ಣ ಕರ್ಫ್ಯೂ ಇರಲಿದ್ದು, ಈ ಅವಧಿಯಲ್ಲಿ ಬೆಳಗ್ಗೆ 6 ರಿಂದ 10 ರವರೆಗೆ ದಿನಸಿ, ತರಕಾರಿ, ಹಾಲು ಅಂಗಡಿಗಳು ಬೆಳಗ್ಗೆ 6 ರಿಂದ 10 ರವರೆಗೆ ಮಾತ್ರ ತೆರೆದಿರುತ್ತದೆ. ಮೇ 4 ರವರೆಗೆ ಪ್ರತಿದಿನ ರಾತ್ರಿ 9 ರಿಂದ ಬೆಳಗ್ಗೆ 6 ರವರೆಗೆ ಕರ್ಫ್ಯೂ ಜಾರಿಯಲ್ಲಿರಲಿದೆ ಎಂದರು. ಮೆಗ್ಗಾನ್ ಮಾತ್ರವಲ್ಲದೆ ತಾಲೂಕು ಆಸ್ಪತ್ರೆಗಳಲ್ಲೂ ಆಕ್ಸಿಜನ್ ಕೊರತೆಯಾಗದಂತೆ ಕ್ರಮ ವಹಿಸಲಾಗಿದೆ. ಮೆಗ್ಗಾನ್ನಲ್ಲಿ ಪ್ರಸ್ತುತ 280 ಆಕ್ಸಿಜನ್ ಬೆಡ್ ಲಭ್ಯವಿದ್ದು, 470 ರವರೆಗೆ ಇದನ್ನು ಹೆಚ್ಚಿಸಲು ಸೌಲಭ್ಯಗಳಿವೆ. 40 ಐಸಿಯು ಸೌಲಭ್ಯವಿದ್ದು, ಹೆಚ್ಚುವರಿಯಾಗಿ 20 ಜಂಬೋ ಸಿಲಿಂಡರ್ ಸಂಗ್ರಹಿಸಿಡಲು ಸೂಚಿಸಲಾಗಿದೆ. ಮೆಗ್ಗಾನ್ನಲ್ಲಿ 16,000 ಲೀಟರ್ ಸಾಮರ್ಥ್ಯದ ಆಕ್ಸಿಜನ್ ಫಿಲ್ಲಿಂಗ್ ಪ್ಲಾಂಟ್ ಇದೆ. ಪ್ರತಿ ತಾಲೂಕಿನಲ್ಲಿ 50 ಆಕ್ಸಿಜನ್ ಬೆಡ್ ಲಭ್ಯವಿದೆ. ತಾಲೂಕಿನಲ್ಲಿ ತಲಾ 3 ಐಸಿಯು ಬೆಡ್ ಮತ್ತು 20 ಆಕ್ಸಿಜನ್ ಜಂಬೋ ಸಿಲಿಂಡರ್ ಇವೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಂ ಲಕ್ಷ್ಮೀ ಪ್ರಸಾದ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಲ್ ವೈಶಾಲಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಾಕ್ಟೀಸಿಂಗ್ ಪರ್ಪಸ್ ವಿತೌಟ್ ಸ್ಪೆಕ್ಟೇಟರ್ಸ್ ಮಾತ್ರ ಅವಕಾಶ ಇದೆ. ಎಲ್ಲ ರಿಲಿಜಿಯಸ್ ಪ್ಲೇಸಸ್, ವರ್ಷಿಪ್ ಪ್ಲೇಸಸ್ ಪಬ್ ಮಾಡಿತ್ತು, ಅದು ಜಾರಿಗೆ ಬಂದಿದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೀನಿ. ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಪಾಯಿಂಟ್ಸ್ಗಳನ್ನು ನಾನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ 6 ಗಂಟೆನಿಂದ ರಾತ್ರಿ 9 ಗಂಟೆವರೆಗೆ ಏನು ಡೇ ಟೈಮ್ ರೆಸ್ಟ್ರಿಕ್ಷನ್ಸ್ ಇದೆಯೋ ಅದರ ಬಗ್ಗೆ ಫಸ್ಟ್ ನಾನು ಮಾಹಿತಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಸಂದರ್ಭದಲ್ಲಿ ಸ್ಕೂಲ್, ಕಾಲೇಜ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಟ್ರೈನಿಂಗ್, ಕೋಚಿಂಗ್ ಕ್ಲಾಸಸ್ ಎಲ್ಲವನ್ನು ಕೂಡ ಬಂದಿರ್ತದೆ. ಸಿನಿಮಾ ಹಾಲ್ಸ್, ಶಾಪಿಂಗ್ ಮಾಲ್ಸ್, ಜಿಮ್ನಾಷಿಯಮ್ಸ್, ಯೋಗ ಸೆಂಟರ್, ಸ್ಪಾಸ್, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಪಾರ್ಕ್, ಕ್ಲಬ್, ಥಿಯೇಟರ್ಸ್, ಬಾರ್ಸ್, ಆಡಿಟೋರಿಯಂ, ಅಸೆಂಬ್ಲಿ ಹಾಲ್ಸ್ ಎಲ್ಲವನ್ನು ಕೂಡ ಬಂದಿರ್ತದೆ. ಸ್ವಿಮ್ಮಿಂಗ್ ಪೂಲ್ ಯಾವುದು ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ನೋಂದಣಿ ಆಗಿದೆಯೋ ಅಲ್ಲಿಗೆ ಕ್ರೀಡಾಪಟುಗಳಿಗೆ ಯಾರು ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ ಅಂಥ ಪಟುಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಎಲ್ಲ ರೀತಿಯ ಲಾರ್ಜ್ ಕಾಂಗ್ರಿಗೇಷನ್ಸು ಬ್ಯಾನ್ ಮಾಡಿದ್ದೀವಿ. ಸ್ಟೇಡಿಯಂ ಆ್ಯಂಡ್ ಪ್ಲೇ ಗ್ರೌಂಡ್ ಬರೀ ಪ್ರಾಕ್ಟೀಸಿಂಗ್ ಪರ್ಪಸ್ ವಿತೌಟ್ ಸ್ಪೆಕ್ಟೇಟರ್ಸ್ ಮಾತ್ರ ಅವಕಾಶ ಇದೆ. ಎಲ್ಲ ರಿಲಿಜಿಯಸ್ ಪ್ಲೇಸಸ್, ವರ್ಷಿಪ್ ಪ್ಲೇಸಸ್ ಪಬ್ಲಿಕ್ಕಿಗೆ ಕ್ಲೋಸ್ಡ್ ಇರ್ತದೆ. ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟವರು ಅದೇನೋ ದಿನನಿತ್ಯ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ, ಅದಕ್ಕೂ ತೊಂದರೆ ಇಲ್ಲ. ಬಟ್ ಪಬ್ಲಿಕ್ಕಿಗೆ ಕಂಪ್ಲೀಟ್ ಕ್ಲೋಸ್ ಇರ್ತದೆ. ರೆಸ್ಟಾರೆಂಟ್ಸ್ ಆ್ಯಂಡ್ ಈಟ್ರೀಸ್ ಪಾರ್ಸೆಲ್ ಸರ್ವಿಸ್ಗೆ ಅಲೋಡ್ ಇದೆ. ಅದನ್ನು ಬಿಟ್ಟು ಅಲ್ಲಿ ಕುಳಿತುಕೊಂಡು ಊಟ ಮಾಡೋದಕ್ಕೆ ಬೇರೆ ರೀತಿಯ ಅವಕಾಶಗಳಿಲ್ಲ. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್, ಸಿವಿಲ್ ವರ್ಕ್ಸ್, ಸಿವಿಲ್ ರಿಪೇರ್ಸ್ ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳಿಗೆ ಅವಕಾಶ ಇದೆ. ಪ್ರೀ ಮಾನ್ಸೂನ್ ಪ್ರಿಪರೇಷನ್, ಮುಂದೆ ನಮ್ಮದು ಮಾನ್ಸೂನ್ ಬರ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟಾಗ ಪ್ರಿಪರೇಟರಿ ವರ್ಕ್ಸ್ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಅದನ್ನು ಕಂಟಿನ್ಯೂ ಮಾಡಬಹುದು. ಇಂಡಸ್ಟ್ರಿಯಲ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್ ತಮ್ಮ ಕೆಲಸ ಕಾರ್ಯಚಟುವಟಿಕೆಗಳನ್ನು ಕಂಟಿನ್ಯೂ ಮಾಡಬಹುದು. ಆದರೆ ಈ ಒಂದು ರೆಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟೀಸ್ ಮತ್ತು ನೈಟ್ ಕರ್ಫ್ಯೂ ಈ ಸಂದರ್ಭಗಳಲ್ಲಿ ಅವ್ರ ಶಿಫ್ಟ್ಸ್ಗಳು ಬಂದಾಗ, ಬೇರೆ ರೀತಿಯ ಅನಾನುಕೂಲತೆ ಬಂದಾಗ ಜಿಲ್ಲಾಡಳಿತ ಒಂದಿಗೆ ಸಂಪರ್ಕ ಮಾಡಿಕೊಂಡು ನನ್ನದು ಮತ್ತು SP ಅವರ ಒಂದು ಸಹಕಾರವನ್ನು ತಗೊಂಡು ಪಾಸ್ಗಳು ಇಶ್ಯೂ ಮಾಡೋದ್ರ ಮುಖಾಂತರ ವ್ಯಾಲಿಡ್ ಐಡೆಂಟಿ ಕಾರ್ಡ್ಗಳನ್ನು ಇಶ್ಯೂ ಮಾಡೋದ್ರ ಮುಖಾಂತರ ಅದನ್ನು ಸರಳೀಕರಣ ಮಾಡಿಕೊಳ್ಳಿಕ್ಕೆ ಅವರ ಹತ್ರ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಕಮರ್ಷಿಯಲ್ ಆ್ಯಂಡ್ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ದಯವಿಟ್ಟು ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಶಾಪ್ಸ್ ಇನ್ಕ್ಲೂಡಿಂಗ್ PDS ಶಾಪ್ಸ್ ಡೀಲಿಂಗ್ ವಿತ್ ಫುಡ್, ಗ್ರಾಸರೀಸ್, ಫ್ರೂಟ್ಸ್, ವೆಜಿಟಬಲ್ಸ್, ಡೈರಿ, ಮಿಲ್ಕ್ ಪ್ರಾಡಕ್ಟ್ಸ್, ಮೀಟ್ಸ್, ಫಿಶ್ ಮೀನ್ಸ್
ದಿನನಿತ್ಯ ನಮ್ಮ ಊಟಕ್ಕೆ ಬಳಕೆ ಆಗುವ ವಸ್ತುಗಳು ಮಾರುವ ಅಂಗಡಿಗಳಿಗೆ ಅವಕಾಶ ಇದೆ, ಯಾವುದೇ ರೀತಿಯಲ್ಲಿ ಅದಕ್ಕೆ ತೊಂದರೆ ಇಲ್ಲ. ಹೋಲ್ಸೇಲ್ ವೆಜಿಟಬಲ್ ಫ್ಲವರ್ ಮಾರ್ಕೆಟ್ ಫ್ರೂಟ್ ಮಾರ್ಕೆಟ್ಸ್ಗೆ ಅವಕಾಶ ಇದೆ. ಬಟ್ ಆದರೆ ಕೋವಿಡ್ ಗೈಡ್ಲೈನ್ಸನ್ನು ಅವರು ಪಾಲನೆ ಮಾಡಿ ತಮ್ಮ ಕರ್ತವ್ಯ ವ್ಯವಹಾರವನ್ನು ಮಾಡ್ಕೋಬೇಕು. ಅದನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ನಾವು ಪೆನಾಲ್ಟಿ ಹಾಕ್ತೀವಿ ಮತ್ತು ಸೂಕ್ತ ಕ್ರಮವನ್ನು ಅವ್ರ ಮೇಲೆ ತಗೊಳ್ತೀವಿ. ರೆಸ್ಟೋರೆಂಟ್ಸ್, ಈಟರೀಸ್ ಆಲ್ರೆಡಿ ಹೇಳಿದ್ದೀನಿ, ಟೇಕ್ ಅವೇ ಸರ್ವಿಸ್ ಮಾತ್ರ ಅಲೋಡ್ ಇದೆ. ಲಾಡ್ಜಸ್, ಹೋಟೆಲ್ಸ್, ಅವರು ಯಾರು ಜನ ಉಳಿತಿರ್ತಾರೋ ಆ ಒಂದು ಸಂಸ್ಥೆಯಲ್ಲಿ ಅವ್ರಿಗೆ ಮಾತ್ರ ಊಟದ ವ್ಯವಸ್ಥೆ ಮತ್ತು ಇತ್ಯಾದಿ ವ್ಯವಸ್ಥೆಗಳಿಗೋಸ್ಕರ ಅಲೋ ಮಾಡಬಹುದು. ಸ್ಟ್ಯಾಂಡ್ ಅಲೋನ್ ಲಿಕ್ಕರ್ ಶಾಪ್ಸ್, ಬಾರ್ಸ್ ಎಲ್ಲವನ್ನು ಕೂಡ ಟೇಕ್ ಅವೇ ಸರ್ವಿಸಸ್ ಕೊಡಬಹುದು. ಅಲ್ಲಿ ಕುಳಿತುಕೊಂಡು ಸೇವಿಸಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಗೆ ಅವಕಾಶ ಇದೆ. ಬ್ಯಾಂಕ್ಸ್, ATMs, ಇನ್ಶೂರೆನ್ಸ್ ಕಂಪನೀಸ್ಗಳಿಗೆ ಅವಕಾಶ ಇದೆ. ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅವಕಾಶ ಇದೆ. ಕೋಲ್ಡ್ ಸ್ಟೋರೇಜ್ಗಳಿಗೆ ಅವಕಾಶ ಇದೆ. ಪ್ರೈವೇಟ್ ಸೆಕ್ಯೂರಿಟಿ ಸರ್ವಿಸಸ್, ಬೇರೆ ಕಡೆ ಪ್ರೈವೇಟ್ ಸೆಕ್ಯೂರಿಟಿ ಸರ್ವಿಸಸ್ ಕೊಡ್ತಾ ಇರ್ತಾರೆ, ಅವ್ರಿಗೂ ಅವಕಾಶ ಇದೆ. ಸಲೂನ್, ಬ್ಯೂಟಿ ಪಾರ್ಲರ್ ಇಂಥ ಕೆಲಸಗಳು ಕೂಡ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ಎಲ್ಲ ರೀತಿಯ ಅಂಗಡಿಗಳನ್ನು ಕೂಡ ಮುಚ್ಚಬೇಕು, ಅವಕಾಶ ಇಲ್ಲ. ಈಗ ನಾನು ಏನು ಹೇಳಿದ್ದೀನೋ ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಬಿಟ್ಟು ಬಾಕಿ ಎಲ್ಲ ರೀತಿಯ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸನ್ನು ಕೂಡ ಮುಚ್ಚಬೇಕು, ಅವರಿಗೆ ಅವಕಾಶ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆ ಕೂಡ. ಹೌದು, ಏನು ಬದಲಾವಣೆ ಇಲ್ಲ. ನಾನು ಇದನ್ನು ಸ್ವಲ್ಪ ಹೆಚ್ಚಿನ ಕ್ಲಾರಿಫಿಕೇಷನ್ಗೋಸ್ಕರ ಮತ್ತು ಯಾಕಂದರೆ ಒಂದೆರಡು ಸಲ ಮಾಹಿತಿಗಳು ಸಪ್ರೇಟಾಗಿ ಎಲ್ಲರೂ ತೊಗೊಂಡು ಹೋಗಿದ್ದಾರೆ, ಒಟ್ಟಿಗೆ ಎಲ್ಲರನ್ನು ಸೇರಿಸಿ ಒಂದು ಸಲ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಕೊಡ್ತಾ ಇದ್ದೀನಿ. ಗವರ್ಮೆಂಟ್ ಆಫೀಸಸ್ ಯಾವಾಗಲೂ ಹೆಂಗೆ ಕೆಲಸ ಮಾಡ್ತಾ ಇರ್ತದೋ ಅದೇ ರೀತಿಯಲ್ಲಿ ಮಾಡ್ತಾ ಇರ್ತದೆ. ಕೆಲವೊಂದು ನಾನ್ ಎಸೆನ್ಷಿಯಲ್ ಸರ್ವಿಸಸ್ನಲ್ಲಿ 50% ಅವ್ರ ಆಫೀಸ್ನಲ್ಲಿ ಇರ್ತಾರೋ, 50% ನಾವು ಹೆಂಗೋ ಕೋವಿಡ್ಗೆ ಅವರನ್ನು ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಕೆಲಸಗಳು ಮಾಡ್ತಾ ಇರ್ತಾರೋ. ಯಾವುದೇ ರೀತಿಯ ಸರ್ಕಾರ ಸೇವೆಗಳಲ್ಲಿ ತೊಡಕೆ ಇರುವುದಿಲ್ಲ. ಎಲ್ಲ ರೀತಿಯ ಸರ್ಕಾರಿ ಸೇವೆಗಳನ್ನು ಕೂಡ ಕೋವಿಡ್ ಗೈಡ್ಲೈನ್ಸನ್ನು ನಾವು ಪಾಲನೆ ಮಾಡಿ ನಾವು ಕೊಡ್ತಾ ಇರ್ತೀವಿ. ಯಾವುದೇ ರೀತಿಯ ಇಂಟ್ರಾಸ್ಟೇಟ್ ಮೂವ್ಮೆಂಟ್ಗೆ ನಮ್ಮಿಂದ ಏನು ತೊಂದರೆ ಇಲ್ಲ, ಅವರು ಮಾಡಬಹುದು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವತ್ತಿನ ಟೈಮ್ಗೆ ಏನು ಕೆಲವೊಂದು ಸೂಚನೆಗಳನ್ನು ಕೊಡ್ತದೋ ಅದನ್ನು ಪಾಲನೆ ಮಾಡಿಕೊಂಡು ಬರಬೇಕು. ಈಗ ಇಂಟರ್-ಸ್ಟೇಟ್ ಮೂವ್ಮೆಂಟ್ ಏನು ಬೇರೆ ರಾಜ್ಯಗಳಿಂದ ಬರುವಾಗ ನಮ್ಮ ರಾಜ್ಯ ಸರ್ಕಾರ ಕೆಲವೊಬ್ಬರು ನೆಗೆಟಿವ್ ತೊಗೊಂಡು ಬರಬೇಕಂತಲೇ ಏನು ಸೂಚನೆ ಕೊಟ್ಟಿತ್ತು, ಅದನ್ನು ಬಾರ್ಡರ್ ಡಿಸ್ಟ್ರಿಕ್ಟ್ಗಳು ಮಾನಿಟರ್ ಮಾಡ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈಲ್ವೆ ಸ್ಟೇಷನಲ್ಲಿ ಮಾತ್ರ ನಿಗಾ ಇಡಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಜನ ಓಡಾಟ ಮಾಡಲಿಕ್ಕೆ ಪಬ್ಲಿಕ್ ಬಸ್ಸಸ್ಗಳಾಗಲಿ ಮ್ಯಾಕ್ಸಿ ಕ್ಯಾಬ್ಸ್ಗಳಾಗಲಿ ಅದರಲ್ಲಿ ಅವಕಾಶ ಇದೆ. ಬಟ್ ಆದರೆ ಅವರು ತಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿನಲ್ಲಿ 50% ಅಷ್ಟೇ ಜನರನ್ನು ಎಂಟರ್ಟೈನ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರದು. ಅದನ್ನು ಕೂಡ ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡ್ತೀವಿ. ಗೂಡ್ಸ್ ಮೂವ್ಮೆಂಟ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಕೃಷಿ ಚಟುವಟಿಕೆಗಳಿಗೆ ಅದಕ್ಕೆ ಸಂಬಂಧಪಟ್ಟ ಅಲೈಡ್ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರು ಯಾವತ್ತೂ ಕೂಡ ನಾರ್ಮಲ್ ಆಗಿ ಮಾಡಬಹುದು. ಹೆಲ್ತ್ ಸರ್ವಿಸಸ್ ಕಂಟಿನ್ಯೂ ಇರ್ತದೆ. ಮ್ಯಾರೇಜ್ 50 ಜನ ಮ್ಯಾಕ್ಸಿಮಮ್ ಗರಿಷ್ಠ ಮಿತಿ, ಅಷ್ಟು ಒಳಗಡೆ ಅವರು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಫ್ಯೂನರಲ್ ಸರ್ವಿಸಸ್ಗೆ 20 ಜನ ಮ್ಯಾಕ್ಸಿಮಮ್ ಗರಿಷ್ಠ. ಇದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ. ವೀಕೆಂಡ್ ಕರ್ಫ್ಯೂ ಮತ್ತು ರಾತ್ರಿ ಕರ್ಫ್ಯೂಗೆ ಕೆಲವೊಂದು ವಿಷಯಗಳನ್ನು ನಾವು ಜಾಸ್ತಿ ಮಾಡ್ತೀವಿ. ಏನಂತ ಹೇಳಿದರೆ, ಫಸ್ಟ್ ನಾನು ನೈಟ್ ಕರ್ಫ್ಯೂ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ನೈಟ್ ಕರ್ಫ್ಯೂ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಯಾವುದೇ ರೀತಿಯ ಓಡಾಟಗಳು ಇಲ್ಲ. ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಸೇಫಾಗಿ ಇರಬೇಕು. ಎಸೆನ್ಷಿಯಲ್ ಸರ್ವಿಸ್ ಏನು ಮೆಡಿಕಲ್ ಸರ್ವಿಸಸ್ ಇದೆಯೋ, ಎಮರ್ಜೆನ್ಸಿ ಸರ್ವಿಸಸ್ ಏನು ಮೆಡಿಕಲ್ ಸರ್ವಿಸ್, ಅದಕ್ಕೆ ಅಲೈಡ್ ಸರ್ವಿಸಸ್ ಏನಿದೆಯೋ ಎಲ್ಲದಕ್ಕೂ ಕೂಡ ರಾತ್ರಿ ವೇಳೆಗಳಲ್ಲಿ ಅವಕಾಶ ಇದೆ, ಏನು ತೊಂದರೆ ಇಲ್ಲ. ನಾನು ಆಲ್ರೆಡಿ ಇಂಡಸ್ಟ್ರೀಸ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಕೆಲವೊಬ್ಬರು ರಾತ್ರಿ ಶಿಫ್ಟ್ ಮಾಡ್ತಾ ಇರ್ತಾರೋ, ಅದು ಬೇಕೇ ಬೇಕು ಎಮರ್ಜೆನ್ಸಿ ಸರ್ವಿಸ್. ಮತ್ತು ಅಂಥ ಸಂದರ್ಭಗಳಲ್ಲಿ ಜಿಲ್ಲಾಡಳಿತದೊಂದಿಗೆ ಅವರು ಮಾತನಾಡಿಕೊಂಡು ಪಾಸ್ ವ್ಯವಸ್ಥೆ ನಾವು ಮಾಡ್ತೀವಿ, ಅದನ್ನು ಅವರು ಉಪಯೋಗ ಪಡ್ಕೋಬಹುದು. ಟೆಲಿಕಾಂ ಸರ್ವಿಸಸ್, ಇಂಟರ್ನೆಟ್ ಸರ್ವಿಸಸ್, ಈ ಥರ ಏನು ಎಸೆನ್ಷಿಯಲ್ ಸರ್ವಿಸಸ್ ಇದೆಯೋ ಅಂಥ ಸೇವೆಗಳನ್ನು ಯಾರು ನಮಗೆ ಕೊಡ್ತಾ ಇದ್ದಾರೋ ಅವರಿಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ಅವರು ತಮ್ಮ ಸೇವೆಗಳನ್ನು ಕಂಟಿನ್ಯೂ ಮಾಡಬಹುದು. ಗೂಡ್ಸ್ ಮೂವ್ಮೆಂಟ್ಗಾಗಲಿ ಇ-ಕಾಮರ್ಸ್ ವೆಹಿಕಲ್ಗಾಗಲಿ ಯಾವುದೇ ರೀತಿಯ ಅಡಚಣೆ ಇಲ್ಲ. ಅವರು ರಾತ್ರಿ ಕರ್ಫ್ಯೂನಲ್ಲಿ ಅವ್ರ ಕೆಲಸಗಳನ್ನು ಮಾಡಬಹುದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಇದನ್ನು ಉಪಯೋಗ ಮಾಡಿಕೊಂಡು ಯಾರು ದೊಡ್ಡ ಮಟ್ಟದ ಟ್ರಾನ್ಸ್ಪೋರ್ಟ್, ಯಾರು ರೈಲ್ವೆ, ಏರ್ಪೋರ್ಟ್ ಇಂಥ ಏನು ಅದರ್ ಸರ್ವಿಸಸ್
ಬಳಸ್ತಾ ಇದ್ದಾರೋ ಅವ್ರಿಗೂ ಕೂಡ ಯಾವುದೇ ರೀತಿ ನಿರ್ಬಂಧ ಇಲ್ಲ. ಸಿಂಪಲಾಗಿ ಹೇಳಬೇಕಾದ್ರೆ ರಾತ್ರಿ ವೇಳೆಗಳಲ್ಲಿ ಏನು ಜನ ಓಡಾಟ ಇರ್ತದೋ ಅದು ಕಂಪ್ಲೀಟಾಗಿ ಬಂದಿರ್ತದೆ. ಮತ್ತು ಎಮರ್ಜೆನ್ಸಿ ಎಸೆನ್ಷಿಯಲ್ ಸರ್ವಿಸಸ್ ಹೊರತುಪಡಿಸಿ ಬಾಕಿ ಎಲ್ಲ ಸೇವೆಗಳನ್ನು ಕೂಡ ಬಂದಿರ್ತದೆ. ವೀಕೆಂಡ್ ಕರ್ಫ್ಯೂ ಆಲ್ಮೋಸ್ಟ್ ಯಾವುದು ನಾವು ನೈಟ್ ಕರ್ಫ್ಯೂನಲ್ಲಿ ಮಾಡಿದೀವೋ ಅದೇ ಸೇಮ್ ಕಂಟಿನ್ಯೂ ಆಗ್ತದೆ. ಇದರಲ್ಲಿ ಎರಡು ಥರ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಒಂದು ಮ್ಯಾರೇಜಸ್ ಬಗ್ಗೆ, ಮ್ಯಾರೇಜಸ್ ಮಾಡಲಿಕ್ಕೆ ಅವಕಾಶ ಇದೆ 50 ಜನ ಮ್ಯಾಕ್ಸಿಮಮ್, 50 ಜನ ಮ್ಯಾಕ್ಸಿಮಮ್ ಅಷ್ಟಿಟ್ಕೊಂಡು ಕೋವಿಡ್-19 ಏನು ನಮ್ಮದು ಗೈಡ್ಲೈನ್ಸ್ ಇದೆ ಅದನ್ನು ಪಾಲನೆ ಮಾಡಿಕೊಂಡು ಮಾಡಬಹುದು. ಆಮೇಲೆ ರೆಸ್ಟಾರೆಂಟ್ಸ್ಗಳಿಗೆ ಟೇಕ್ ಅವೇ ಆಪ್ಷನ್ ಇದೆ, ರೆಸ್ಟಾರೆಂಟ್ಸ್ಗಳಿಗೆ ಟೇಕ್ ಅವೇ ಆಪ್ಷನ್ ಅವೈಲೇಬಲ್ ಇದೆ ವೀಕೆಂಡ್ ಕರ್ಫ್ಯೂನಲ್ಲಿ. ನೈಬರ್ಹುಡ್ ಶಾಪ್ಸ್, ನಮ್ಮ ಮನೆಯಲ್ಲಿ ಏನು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳು, ಈ ವೆಜಿಟಬಲ್, ಹಾಲು, ತರಕಾರಿ ಇಂಥವು ಏನು ಮಾರ್ತಾ ಇದ್ದಾರೋ ಅದನ್ನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅಲೋ ಮಾಡ್ತೀವಿ. ಇದು 3 ಚೇಂಜಸ್ ಮೀನ್ಸ್ ಇದು 3 ಕ್ಲಾರಿಫಿಕೇಶನ್ಸ್ಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಮದುವೆ ಇಲ್ಲ, ನಾವು ಅದಕ್ಕೆ ನಾವು ನಮ್ಮ ಪೊಲೀಸ್ನವರು ಏನಿದ್ದಾರೆ ಫೀಲ್ಡ್ನಲ್ಲಿ ಅವ್ರಿಗೆ ಪ್ರಾಪರಾಗಿ ಟ್ರೈನ್ ಮಾಡಿರ್ತೀವಿ. ಉದ್ದೇಶ ಎಸೆನ್ಷಿಯಲ್ ಸರ್ವಿಸ್ ಪಡೆಯುವ ಉದ್ದೇಶದಿಂದ ಯಾರೇನು ಬಂದರೆ ಅವ್ರಿಗೆ ತೊಂದರೆ ಮಾಡೋಂಗಿಲ್ಲ. ಸುಮ್ಮನೆ ಯಾರು ಓಡಾಡ್ತಾ ಇರ್ತಾರೋ ಅವ್ರಿಗೆ ನಾವು ರೆಸ್ಟ್ರಿಕ್ಷನ್ ಮಾಡ್ತೀವಿ. ಈಗ ಬೆಳಗ್ಗೆ ತಿಂಡಿ ಎಷ್ಟೊತ್ತಿಗೆ ಮಾಡ್ತೀರಿ? 8 ರಿಂದ 10, ಆಮೇಲೆ ಲಂಚ್ 1 ರಿಂದ 3. ಇಲ್ಲ ಇರೋದಿಲ್ಲ. ನೀವು 4 ಗಂಟೆಗೆ ಏನು ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಿದಾರೋ ಇವತ್ತು ಏನು ನಾವು ಬೆಳಗಿನ ಕೂಡ ಮಾಡ್ತಾ ಇದ್ದೀವೋ ಯಾವುದೇ ಒಂದು ಕಡೆ ಕೂಡ ನಾವು ಪೊಲೀಸ್ನವರು ಮನವರಿಕೆ ಮಾಡಿ ಅವರಿಗೆ ತಿಳಿಸಿ ಹೇಳಿ ಅವ್ರ ಕಡೆಯಿಂದ ಸಹಕಾರವನ್ನು ತಗೊಳ್ತಾ ಇದ್ದೀವಿ. ಯಾಕಂದರೆ ಇನಿಷಿಯಲ್ 1-2-3 ಡೇಸ್ ಜನರಿಗೆ ಕನ್ಫ್ಯೂಷನ್ ಇರ್ತದೆ, ನಾವು ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕಾಗ್ತದೆ, ಸಣ್ಣ ಪುಟ್ಟ ಕನ್ಫ್ಯೂಷನ್ ಬರ್ತಾನೆ ಇರ್ತದೆ. ಅಷ್ಟು ಮಟ್ಟಕ್ಕೆ ನಾವು SP ಅವ್ರಿಗೂ ಸೂಚನೆ ಕೊಟ್ಟಿದ್ದೀನಿ. SP ಅವರು ಏನು ಅಧಿಕಾರಿಗಳಿದ್ದಾರೋ ಸೂಚನೆ ಕೊಟ್ಟಿದ್ದಾರೋ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಈ ಕರ್ಫ್ಯೂವನ್ನು ಜಾರಿ ಮಾಡಬೇಕು ಅಂತ. ಒಂದೇ ಒಂದು ನಿಮಿಷ, ಲೇಡೀಸ್ ಫಸ್ಟ್ ಮಾಡಬಹುದು ಮೇಡಮ್, ಅದನ್ನೇ ಹೇಳಿದ್ದೀನಿ. ಕನ್ಫ್ಯೂಷನ್ ಇತ್ತು, ಮದುವೆ ಮಾಡಬಹುದು, 50 ಜನ ಮಿತಿಗೊಳಿಸಿ ಕೋವಿಡ್ ಗೈಡ್ಲೈನ್ಸ್ ಪಾಲನೆ ಮಾಡಿ ಮಾಡಬಹುದು. ಲೋಕಲ್ ತಹಶೀಲ್ದಾರ್ಗಳು ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ 3 ಥರ ಸಂತೆಗಳು ಬಂದಿದೆ. ನಾನು ಬೇರೆ ಜಿಲ್ಲೆಯ ಒಬ್ಬರ ಜೊತೆಗೆ ಮೀನ್ಸ್ ಯಾರು ಮಗನಿದ್ದಾನೋ ಅವನು ಬೇರೆ ಜಿಲ್ಲೆಗೆ ಹೋಗಿ ನಾನು ಮದುವೆ ಮಾಡಿಕೊಂಡು ಬರಬೇಕಂತ ಹೇಳಿದರೆ ಆ ಮಗನು ಮತ್ತು ಅವ್ರಿಗೇನು ಸಂಬಂಧಪಟ್ಟವರು ಇದ್ದಾರೋ ಲೋಕಲ್ ತಹಶೀಲ್ದಾರ್ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಪಾಸ್ ಕೊಡ್ತೀವಿ. ಅಲ್ಲಿಂದ ಇಲ್ಲಿ ಯಾರನ್ನು ಬರಬೇಕಾದ್ರೆ ಆ ಜಿಲ್ಲೆಯಿಂದ ತೊಗೊಂಡು ಬರಬೇಕು. ಮದುವೆ ಇಲ್ಲಿಂದ ನಾವು ಹೋಗಿ ಮಂಟಪಕ್ಕೆ ಹೋಗಬೇಕಾದ್ರೆ ಲೋಕಲ್ ತಹಶೀಲ್ದಾರ್ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟರೆ ಅವ್ರು ಸಹಕಾರ ಮಾಡಿಕೊಡ್ತಾರೆ. ಏನು ನಾವು ಅದನ್ನು ಇದು ಮಾಡೋಂಗಿಲ್ಲ, ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರಬೇಕು. ಆದರೆ ನಮ್ಮ ಮದುವೆಗೆ ಬರಬೇಕಾಯಿತು ಒಬ್ಬರು ಸಂಬಂಧಿಕರು ಯಾರೊಬ್ಬರು ಈ ಜಿಲ್ಲೆ ಮೂಲೆಯಿಂದ ಬರಬೇಕು, ಅಲ್ಲಿಂದ ಬರಬೇಕು, ಅದು ಇಲ್ಲ, ಅವಕಾಶ ಇಲ್ಲ. ಪ್ರಚಾರ ಮಾಡುವುದನ್ನು ಗ್ಯಾದರಿಂಗ್ ಮಾಡಿ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದನ್ನು ಮುಗಿಸಿದ್ರೆ ನೆಕ್ಸ್ಟ್ ಅದಕ್ಕೆ ಬರ್ತೀನಿ. ಕೊಡಿ ನನಗೆ ಸಾಕು, ನನ್ನ ಕಡೆ ಇದೆ ಎಲ್ಲ ಮಾಹಿತಿ. ಪ್ರತಿ ದಿವಸ ಶಿವಮೊಗ್ಗ ಜಿಲ್ಲೆಯಲ್ಲಿ ಆ್ಯಾವ್ರೇಜ್ ಆಗಿ 2400ರಿಂದ 2500 ಪರೀಕ್ಷೆಗಳು ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ನಮಗೆ ಕೊಟ್ಟ ಟಾರ್ಗೆಟ್ 1700 ಹತ್ರ. ಬಟ್ ಆದರೆ ನಾವು ಈಗಾಗಲೇ 2400ರಿಂದ 500 ಟೆಸ್ಟ್ಗಳು ಮಾಡ್ತಾಯಿದ್ವಿ. ನಿನ್ನೆಯಿಂದ ಕನಿಷ್ಠ 3000 ಟೆಸ್ಟ್ಗಳು ಮಾಡಬೇಕಂತ ನಿರ್ಣಯವನ್ನು ತೊಗೊಂಡು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆ ಸಿಮ್ಸ್ ಲ್ಯಾಬಾರೆಟ್ರಿ ಆಸ್ ವೆಲ್ ಆಸ್ VDL ಲ್ಯಾಬಾರೆಟ್ರಿ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ದು 2 ಲ್ಯಾಬಾರೆಟ್ರಿಗಳು ತಯಾರಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವತ್ತಿನಿಂದ ಆ ಒಂದು ಟಾರ್ಗೆಟನ್ನು ಮುಟ್ಟಬೇಕಂತ ಗುರಿ ಇಟ್ಕೊಂಡಿದ್ದೀವಿ. ಪಾಸಿಟಿವಿಟಿ ರೇಟ್ ನಿಧಾನಕ್ಕೆ ನಮ್ಮದು ಏನು ಸ್ಟಾರ್ಟ್ ಆಗಿದೆಯೋ ಕಳೆದ 3 ದಿವಸಗಳಲ್ಲಿ 10ಕ್ಕಿಂತ ಜಾಸ್ತಿ ಇದೆ. ಪಾಸಿಟಿವಿಟಿ ರೇಟ್ 10ಕ್ಕಿಂತ ಜಾಸ್ತಿ. ಹಾಗಾದರೆ 100 ಜನ ನಾವು ಟೆಸ್ಟ್ ಮಾಡಿದರೆ 10ಕ್ಕಿಂತ ಜಾಸ್ತಿ ಜನ ಪಾಸಿಟಿವ್ ಬರ್ತಾ ಇದ್ದಾರೋ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇಮಿಡಿಯೇಟಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಕಡೆ ಕಂಟೈನ್ಮೆಂಟ್ ಝೋನ್ಸ್ಗಳು ಮಾಡಲಿಕ್ಕೂ ಶುರು ಮಾಡಿದ್ದೀವಿ. ಈಗಾಗಲೇ ಎಲ್ಲೆಲ್ಲಿ ನಮಗೆ ಪಾಸಿಟಿವ್ ಪೇಷಂಟ್ಸ್ಗಳು ಒಂದು ಜಾಗನಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ ಅಂತ ಕಂಡು ಬಂದಿದೆ ಅಲ್ಲಿ ಮ್ಯಾಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮಾಡಿದ್ದೀವಿ. ಎಲ್ಲೆಲ್ಲಿ ಕಡಿಮೆ ಬರ್ತಾ ಇದ್ದಾರೋ ಅಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮಾಡುವ ವ್ಯವಸ್ಥೆಗಳು ಸ್ಟಾರ್ಟ್ ಆಗಿದೆ. ಪ್ರತಿ ತಾಲೂಕು ಹಂತದಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ 4 ರಿಂದ 5 ನೋಡಲ್ ಅಧಿಕಾರಿಗಳು ಆ ತಾಲೂಕಿಗೆ ಆ ಇಂಟೆನ್ಸಿಟಿಗೆ ತಕ್ಕಂಥ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ಆ್ಯಂಬುಲೆನ್ಸ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಆಕ್ಸಿಜನ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಟ್ರೇಸಿಂಗ್ ಅಂತ ಅವರವರಿಗೆ ಒಂದೊಂದು ಕರ್ತವ್ಯವನ್ನು ಜವಾಬ್ದಾರಿಯನ್ನು ಕೊಟ್ಟು ಅವ್ರ ಮುಖಾಂತರ ನಾವು
ಪ್ರಿವೆನ್ಷನ್ ಆ್ಯಸ್ ವೆಲ್ ಆಸ್ ಟ್ರೀಟ್ಮೆಂಟ್ ಎರಡು ಕಡೆಯೂ ಗಮನ ಕೊಡ್ತಾ ಇದ್ದೀವಿ. ಇಲ್ಲಿ ತನಕ ನಾವು ನೋಡಿದರೆ ಟ್ರಯಾಜನ್ನು ಬರೀ ಸಿಮ್ಸ್ ಹಾಸ್ಪಿಟಲ್ನಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ಸಿಮ್ಸ್, ಶಿಕಾರಿಪುರ, ಭದ್ರಾವತಿ, ಸಾಗರ, ತೀರ್ಥಹಳ್ಳಿ 4 ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ 4 ಕಡೆ ಟ್ರಯಾಜ್ ಆದ ಮೇಲೆ ಜನ ಅವರು ಹೋಮ್ ಐಸೋಲೇಷನ್ಗೆ ಅರ್ಗರಿದ್ದರೆ ಅವರನ್ನು ಹೋಮ್ ಐಸೋಲೇಷನ್ಗೆ ಕಳಿಸ್ತಾ ಇದ್ದೀವಿ. ಕೆಲವೊಬ್ಬರು ಹೋಮ್ ಐಸೋಲೇಷನ್ಗೆ ಅರ್ಗರಿದ್ದು ನಾವು ಹೋಮ್ಗೆ ಹೋಗೋದಿಲ್ಲ, ನಮಗೆ ಇಲ್ಲೇ ವ್ಯವಸ್ಥೆ ಬೇಕಂತ ಕೇಳಿದವರಿಗೆ CCC ಸೆಂಟರ್ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. DCHC ನಮ್ಮ ಏನು ತಾಲೂಕು ಹಾಸ್ಪಿಟಲ್ಗಳಲ್ಲಿ ಇದೆಯೋ ಅಲ್ಲಿನೂ ಕೂಡ ಅವರಿಗೆ ನಾವು ಟ್ರೀಟ್ಮೆಂಟ್ ಸ್ವಲ್ಪ ಬೇಕಾಗಿದೆ ಅಂತ ಇದು ಮಾಡಿದರೆ ಅಲ್ಲಿನೂ ಅವ್ರಿಗೆ ನಾವು ಅಡ್ಮಿಟ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಯಾರಿಗೆ ಮೆಡಿಕಲ್ ಸೇವೆ ಬೇಕಾಗ್ತದೋ ಅವರನ್ನು ನಾವು ಸಿಮ್ಸ್ಗೆ ಈಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನಿನ್ನೆ ತನಕ ನಮ್ಮ ಸಿಮ್ಸ್ನಲ್ಲಿ ಆಲ್ಮೋಸ್ಟ್ 230 ಪೇಷಂಟ್ಸ್ ಟ್ರೀಟ್ಮೆಂಟ್ ತಗೊಳ್ತಾ ಇರುವುದು ನಮ್ಮ ಗಮನದಲ್ಲಿ ಇದೆ. ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಜೊತೆಗೆ ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ತಾವು ಏನು ಹಿಂದೆ ನಮಗೆ 50% ಬೆಡ್ಗಳನ್ನು ಕೊಟ್ಟು ಸಹಕಾರ ಮಾಡಿದರೆ ಅದೇ ರೀತಿಯಲ್ಲಿ ಮಾಡಬೇಕಂತ ಅವರ ಹತ್ರ ನಾವು ವಿನಂತಿಯನ್ನು ಮಾಡಿದ್ದೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರ ಪ್ರಕಾರ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿಗೆ ನಿನ್ನೆ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಸೀಟ್ಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮೀನ್ಸ್ ದೇ ಹ್ಯಾವ್ ಹ್ಯಾಂಡೆಡ್ ಓವರ್ ದ ಬೆಡ್ಸ್ ಟು ಅಸ್. ಯಾಕಂದರೆ ಫಸ್ಟ್ ನಮಗೆ ಈಗ ಜಾಸ್ತಿ ಆಗುವಾಗ ಫಸ್ಟ್ ಸುಬ್ಬಯ್ಯ ಮೆಡಿಕಲ್ ಕಾಲೇಜನ್ನು ತೊಗೊಂಡಿದ್ದೀವಿ. ನಿನ್ನೆ ನಮಗೆ ಬೆಡ್ಸ್ಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮೋಸ್ಟ್ಲಿ ಇವತ್ತು ಟ್ರಯಾಜಿನಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಪ್ರತಿಯೊಂದು